ಭಾಳಷ್ಟು ಹೋರಾಟಗಾರರು, ಭಾಳಷ್ಟು ಸಂಘಟನೆಗಳು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ನಮ್ಮ ಭಾಷೆ, ಕನ್ನಡ ಭಾಷೆ, ನಮ್ಮ ಮಾತೃಭಾಷೆ, ನಮ್ಮ ತಾಯಿ ಭಾಷೆ, ಅದನ್ನು ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಯಾರಾದರೂ ಈ ರೀತಿ ಭಾಷೆ ಬಗ್ಗೆ ಒಂದಷ್ಟು ಕೀಳಾಗಿ ಮಾತಾಡುವಂಥದ್ದು, ಒಂದಷ್ಟು ಕಿಚ್ಚುವಾಗಿ ಮಾತಾಡುವಂಥದ್ದು ಭಾಳ ದೊಡ್ಡ ತಪ್ಪು. ಯಾರೇ ಆಗಲಿ, ಎಷ್ಟೇ ದೊಡ್ಡವರಾಗಿರಲಿ, ಅವರು ಎಲ್ಲರ ಭಾಷೆ, ಧರ್ಮ, ಜಲ, ನೆಲ ಅವ್ರವ್ರ ಇದರಲ್ಲಿ ಅವರೆಲ್ಲರೂ ಕೂಡ ರಕ್ಷಣೆ ಮಾಡುವಂಥದ್ದು ಅವ್ರ ಕರ್ತವ್ಯ. ಸೊ ನಾವೆಲ್ಲರೂ ಕೂಡ ಇವತ್ತು ಕಮಲ್ ಹಾಸನ್ ಅವರಿಗೆ ಅನೇಕ ರೀತಿಯಲ್ಲಿ ಅನೇಕ ಸಂಘಟನೆಗಳು, ಅನೇಕ ಮುಖ್ಯಸ್ಥರುಗಳು, ಎಲ್ಲರೂ ಕೂಡ ಸಾಹಿತಿಗಳು, ಅವರೆಲ್ಲರೂ ಕೂಡ ಇವತ್ತು ಹೋರಾಟಗಳು ಕೂಡ ಮನವಿ ಮಾಡ್ತಾ ಇದ್ದಾರೆ. ಇಲ್ಲ, ನೀವು ಮಾಡಿದ ತಪ್ಪು, ಇದನ್ನು ಹೋರಾಟದ ಮೂಲಕನೂ ಹೇಳ್ತಾ ಇದ್ದಾರೆ, ಮನವಿ ರೀತಿಯಲ್ಲೂ ಕೂಡ ಅವ್ರಿಗೆ ಹೇಳ್ತಾ ಇದ್ದಾರೆ, ತಾವು ಮಾಡೋದನ್ನು ಕ್ಷಮೆ ಕೇಳ್ಕೊಬೇಕಂತ ಹೇಳಿ. ಸೊ ನಾನು ಅಂದ್ಕೊಡ್ತೀನಿ, ಅವರು ಒಬ್ಬ ಸಮಾಜದಲ್ಲಿ ಒಂದು ಎತ್ತರಕ್ಕೆ ಸ್ಥಾನಕ್ಕೆ ಬೆಳೆದಂಥವ್ರು, ಅವ್ರದ್ದೇ ಆದಂಥ ಒಂದು ಗೌರವ ಸಮಾಜದಲ್ಲಿದೆ. ಆದಷ್ಟು ಬೇಗ ಅದಕ್ಕೆ ಅವರು ಒಂದು ಸಮಾಧಾನಕರ ಅಂದರೆ ಹೇಳಿದ್ರೆ, ನಮ್ಮ ಭಾಷೆ ಬಗ್ಗೆ ನಾನು ಮಾತಾಡಿದ ತಪ್ಪು ಅಂಥೇಳಿ ಅವರು ಕ್ಷಮೆಯನ್ನು ಯಾಚನೆ ಮಾಡಿಕೊಂಡು ಇದಕ್ಕೆ ಅಂತ್ಯ ಹಾಡೋದು ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ.